ಹೊರಬರೋದು ಅಷ್ಟು ಸುಲಭ ಅಲ್ಲ. ಬೇಲ್ ಸಿಗೋದು ತುಂಬಾನೇ ಕಷ್ಟ ಅಂತ ದಾಸನಿಗೂ ಸುಳಿವು ಸಿಕ್ಕಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಷ್ಟ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗೋದು ತುಂಬಾನೇ ಕಷ್ಟ. ಯಾವುದೋ ಸಣ್ಣ ಪುಟ್ಟ ಕೇಸ್ಗಳಾದ್ರೆ ಇಷ್ಟೊತ್ತಿಗೆ ಜಗ್ಗುದಾದ ಹೊರಬಂದ್ಬಿಡ್ತಿದ್ರು. ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರೋ ಚಿಂಗಾರಿಗೆ ನಿಜಕ್ಕೂ ಬೇಲ್ ಸಿಗೋದು ಡೌಟ್. ಕಾಟೇರನಿಗೆ ಬೇಲ್ ಸಿಗಲ್ಲ ಅಂತ ಗೊತ್ತಾಯ್ತಾ? ತರುಣ್ ಸುಧೀರ್ ಬಳಿ ಸಾರಥಿ ಹೇಳಿದ್ದೇನು? ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರೋ ದಾಸನಿಗೆ ಬೇಲ್ ಸಿಗೋದು ಕಷ್ಟ ಅನ್ನೋದು ಗೊತ್ತಾದಂತಿದೆ. ಜೈಲಿನಿಂದ ರಿಲೀಸ್ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅರಿವಾದಂತಿದೆ. ಈ ಬಗ್ಗೆ ಖುದ್ದು ಕಾಟೇರನೇ ತನ್ನ ದೋಸ್ತಿ ಜೊತೆ ಹೇಳಿಕೊಂಡಿದ್ದಾನೆ. ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಜೈಲಿನಲ್ಲಿರೋ ದರ್ಶನ್ನ ಭೇಟಿ ಮಾಡಿದ್ರು. ತನ್ನ ಮದುವೆಗೆ ಬರುವಂತೆ ತರುಣ್ ಸುಧೀರ್ ಇನ್ವಿಟೇಷನ್ ಕೊಟ್ರು. ಆದ್ರೆ ಈ ವೇಳೆ ಮದುವೆಗೆ ಬರಲು ಸಾಧ್ಯವಾಗದ ಬಗ್ಗೆ ದರ್ಶನ್ ಹೇಳಿದ್ದಾನೆ. ಅಲ್ಲದೆ ಮದುವೆ ಡೇಟ್ ಚೇಂಜ್ ಮಾಡೋದು ಬೇಡ ಅಂತಾನೂ ತಿಳಿಸಿದ್ದಾನೆ. ಬೇಲ್ ಸಿಗೋದು ಡೌಟ್ ಅಂತ ಗೊತ್ತಾಗಿರೋ ಕಾರಣ ಫಿಕ್ಸ್ ಆಗಿರೋ ಡೇಟ್ ನಲ್ಲಿ ಮದುವೆ ಆಗ್ಲಿ ಅಂತ ದಾಸ ಹೇಳಿ ಕಳಿಸಿದ್ದಾನೆ. ಇಲ್ಲ ಅವ್ರು ಯಾವಾಗಲೂ ನನ್ನ ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು, ಅದೇ ಒಂದು ಸ್ಮೈಲಲ್ಲಿ ಅದೇ ಹೇಳಿಲ್ಲ. ಅವ್ರಿಗಿಂತ ನಮಗೆ ಒಳಗೆ ವೀಕ್ ಆಗಿದ್ದೀವಿ ನಾವು ಕಂಪ್ಯಾರಿಟಿವ್ಲಿ. ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೊಂದು ನಂಬಿಕೆ ಇದೆ. ಅದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ಇಲ್ಲ ಸರ್, ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲೇ ನಾವು ಅದು ಕ್ಯಾಶುವಲಾಗಿ ಕೇಳ್ತಾರೆ ಸರ್, ಹೆಂಗಿದೆ ಏನು, ಅವ್ರಿಗೊಂದು ಯಾವಾಗಲೂ ಅದ್ರ ಮೇಲೆ ಒಂದು ಪ್ರೀತಿ ಇದ್ದೇ ಇದೆಯಲ್ಲ. ಸೊ ಏನು ಸಿನಿಮಾಗಳು ಏನು ಆ ಥರ ಕೇಳೋದು ನಮ್ಗೆ ಗೊತ್ತಿದ್ದೆಲ್ಲ ಒಂದಷ್ಟು ಶೇರ್ ಮಾಡ್ಕೊಂಡು. ಅದೇನೇ ಹೇಳಿ, ತಾನೇ ಒಪ್ಪಿಸಿದ್ದ ಮದುವೆಗೆ ಹೋಗೋಕೆ ದರ್ಶನ್ಗೆ ಸಾಧ್ಯವಾಗದೆ ಇರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಧಿಸ್ತಾ ಇದೆ. ಹೀಗಾಗಿ ಖುದ್ದು ಆರೋಗ್ಯ ಸಚಿವರು ಇವತ್ತು ಫೀಲ್ಡಿಗಿಳಿದು ನಿನ್ನೆ ಫೀಲ್ಡಿಗಿಳಿದು ಡೆಂಗಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಡೆಂಗಿ ಸ್ಫೋಟ, ಫೀಲ್ಡ್ಗಿಳಿದ ಆರೋಗ್ಯ ಸಚಿವರು. ರಾಜ್ಯದಲ್ಲಿ 11,000 ಗಡಿ ದಾಟಿದ ಮಹಾಮಾರಿ. ಮಳೆ, ನಿಂತ ನೀರು, ಈಡಿಸ್ ಸೊಳ್ಳೆ, ಡೆಂಗಿ ಸ್ಫೋಟ, ಸರ್ಕಲ್ ರೀತಿಯಲ್ಲಿ ಡೆಂಗಿ ಪ್ರಕರಣಗಳು ಸದ್ಯ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ 11,000 ಗಡಿ ದಾಟಿದ ಡೆಂಗಿ ಕೇಸ್ ಜನರ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸಿದೆ. ಡೆಂಗಿಗೆ ಈಗಾಗಲೇ 8 ಮಂದಿ ಬಲಿಯಾಗಿದ್ದು, ಮಹಾಮಾರಿ ಕಟ್ಟಿಹಾಕಲು ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಿದೆ. ಈ ಮಧ್ಯೆ ಖುದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಫೀಲ್ಡ್ಗಿಳಿದು ಡೆಂಗಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ನಗರದಲ್ಲಿ ಫೀವರ್ ಕ್ಲಿನಿಕ್ ಓಪನ್. ಚಿಕಿತ್ಸೆಗೆ ನೋಡಲ್ ಅಧಿಕಾರಿಗಳ ನೇಮಕ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಡೆಂಗಿ ಹರಡುವಿಕೆಗೆ ಅನುಕೂಲಕರ ವಾತಾವರಣ ಕಲ್ಪಿಸಿದೆ. ನಿಂತ ನೀರಿನಲ್ಲಿ ಲಾರ್ವಾ ಸಂತತಿ ಬೆಳೆಯುತ್ತಿದೆ. ಸಾಮಾನ್ಯ ಜ್ವರ ಎಂದು ಆಸ್ಪತ್ರೆಗೆ ಬರುವ ಸಾಕಷ್ಟು ಜನರಿಗೆ ಡೆಂಗಿ ಪಾಸಿಟಿವ್ ಕಂಡುಬರುತ್ತಿದೆ. ಹೀಗಾಗಿ ಚಿಕಿತ್ಸೆಗೆ ನಗರದಲ್ಲಿ ಫೀವರ್ ಕ್ಲಿನಿಕ್ ಓಪನ್ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಡೆಂಗಿ ಇನಿಷಿಯಲಿ ಜ್ವರ ಇದ್ದಾಗ ಅಷ್ಟೊಂದು ಕಾಂಪ್ಲಿಕೇಶನ್ ಇರೋದಿಲ್ಲ. ಕಾಂಪ್ಲಿಕೇಶನ್ಗೆ ಹೋಗುವಂಥದ್ದು 3-4 ದಿನದ ಮೇಲೆ. ಜ್ವರ ಕಮ್ಮಿ ಆದ ಮೇಲೆ ಕಾಂಪ್ಲಿಕೇಶನ್ ಹೆಚ್ಚಾಗುತ್ತಾ ಹೋಗುತ್ತದೆ. ಕಾಂಪ್ಲಿಕೇಶನ್ ಅಂದರೆ ರಕ್ತದ ಒತ್ತಡದಲ್ಲಿ ಕುಸಿತವಾಗುವುದು, ಪ್ಲೇಟ್ಲೆಟ್ ಕಣ ಕಮ್ಮಿ ಆಗುವುದು. ಫಸ್ಟ್ 2 to 3 ಡೇಸ್ಗೆ ಪ್ಲೇಟ್ಲೆಟ್ ಕಣ ನಾರ್ಮಲಲ್ಲೇ ಇರುತ್ತದೆ. ಜ್ವರ ಕಮ್ಮಿ ಆದ ಮೇಲೆ ಪ್ಲೇಟ್ಲೆಟ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. BP, ಒಬ್ಬೊಬ್ಬರಿಗೆ ರಕ್ತದ ಒತ್ತಡದಲ್ಲಿ ಕುಸಿತ ಬರ್ಬೋದು. ಡೆಂಗು ಹೆಮರೇಜಿಕ್ ಶಾಕ್ ಅಂತ ಹೇಳ್ತೀವಿ. ಡೆಂಗಿ ಟ್ರೀಟ್ಮೆಂಟ್ಗೆ ಅಂತ ಪ್ರತ್ಯೇಕ ಬೆಡ್ ವ್ಯವಸ್ಥೆಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಕೆಸಿ ಜನರಲ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಸೇರಿ 5 ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ನಲ್ಲಿ ಟಿಕೆಟ್ ಕೊಡದೆ ಕಳ್ಳಾಟವಾಡಿ ಪ್ರಯಾಣಿಸುವವರನ್ನ ನೋಡಿದ್ದೀರಾ? ಆದರೆ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ಸನ್ನೇ ಕಳವು ಮಾಡಿರೋದನ್ನ ಕೇಳಿದ್ದೀರಾ?
ಅಂತಹ ಒಂದು ಘಟನೆ ಚಿತ್ರದುರ್ಗದಲ್ಲಿ ನಡೆದು ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಬಸ್ ಅಬೇಸ್, ಖತರ್ನಾಕ್ ಗ್ಯಾಂಗ್ಗೆ ಬಲೆ ಬೀಸಿದ ಪೊಲೀಸ್. ಕದಿಯೋ ಕಳ್ಳರಿಗೆ ಬೈಕು ಅಷ್ಟೇ, ಕಾರು ಅಷ್ಟೇ, ದೊಡ್ಡ ಬಸ್ ಆದ್ರೂ ಅಷ್ಟೇ. ಚಿತ್ರದುರ್ಗ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಇಡೀ ಬಸ್ ಅನ್ನೇ ಕಳ್ಳರು ಅಬೇಸ್ ಮಾಡಿದ್ದಾರೆ. ಜುಲೈ 19ರಂದು ನಾಯಕನಹಟ್ಟಿ ಸೈಯದ್ ಅನ್ವರ್ ಬಾಷಾಗೆ ಸೇರಿದ SRE ಬಸ್ ಅನ್ನ ಖದೀಮರು ಕದ್ಕೊಂಡು ಹೋಗಿದ್ದಾರೆ. ಇದೇ ಬಸ್ ಚಿತ್ರದುರ್ಗ ಚಳ್ಳಕೆರೆ ಜಗಳೂರು ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು. ಟ್ರಿಪ್ ಮುಗಿಸಿ ರಾತ್ರಿ ವೇಳೆ ಚಿತ್ರದುರ್ಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಇದಕ್ಕೆ ಹೊಂಚು ಹಾಕಿದ್ದ ಗ್ಯಾಂಗ್ ಬಸ್ ಅನ್ನೇ ಕದ್ದು ಎಸ್ಕೇಪ್ ಆಗಿದೆ. ನಾಯಕನಹಟ್ಟಿ ಓನರ್ ಆದಂಥ ಅನ್ವರ್ ಸಾಹೇಬ್ರದ್ದು ಬಸ್ಸು ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಪ್ರತಿದಿನ ಸುಮಾರು ಶ್ರೀನಿವಾಸ್ಗಳು ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ. ರಾತ್ರಿ ಏನಾಗಿದೆ 2:38ಕ್ಕೆ ನನಗೆ ಮನೆಗಿದ್ದಾಗ ನನಗೆ ಫೋನ್ ಹಾಕಿದ್ರು. ಅಲ್ಲಿಂದಲೇ ತಕ್ಷಣ ಬಂದು CC ಕ್ಯಾಮ್ರಾ ಆನ್ ಮಾಡಿ ಚೆಕ್ ಮಾಡಿದಾಗ 2:38ಕ್ಕೆ ಗಾಡಿ ಮೂವ್ ಆಯಿತು. ಮೂವ್ ಆಗಿ ಹೊರಗಡೆ ಹೋಗಿರೋದು ಗೊತ್ತು. ಎಲ್ಲ SP ಅವರಿಗೆ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಸದ್ಯ ಸ್ಪಾಟ್ ವಿಸಿಟ್ ಮಾಡಿರುವ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಆ ಮೂಲಕ ಬಸ್ ಪತ್ತೆಗೆ ತನಿಖೆ ನಡೆಸ್ತಾ ಇದ್ದಾರೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆ ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಕೋಟಿ ಕೋಟಿ ಅಕ್ರಮಗಳು ಹೊರಬರ್ತಾನೆ ಇದೆ. ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆ ಆಯಿತು, ಈಗ ಜ್ಞಾನದ ಭಂಡಾರ ಗ್ರಂಥಾಲಯದಲ್ಲೂ ಕೂಡ ಕೋಟಿ ಕೋಟಿ ಅಕ್ರಮ ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆಯಲ್ಲೇ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಜಿಲ್ಲಾ ಗ್ರಂಥಾಲಯದಲ್ಲೇ ಕೋಟಿ ಕೋಟಿ ಗೋಲ್ಮಾಲ್. ಸುಮಾರು 1,61,00,000 ಅಕ್ರಮದ ಕಮಟು ವಾಸನೆ. ಗ್ರಂಥಾಲಯದಲ್ಲೇ ನಾಡಿಗೆ ಆದರ್ಶರಾದ ನಾಯಕರ ಚರಿತ್ರೆಗಳು, ಸನ್ನಡತೆ, ಪ್ರಾಮಾಣಿಕತೆಯನ್ನ ಬೋಧಿಸುವಂತಹ ಪುಸ್ತಕಗಳು, ಶಾಂತ ರೀತಿಯಲ್ಲಿ ಕೂತು ಅಧ್ಯಯನ ಮಾಡ್ತಾ ಇರುವಂತಹ ಸಾರ್ವಜನಿಕರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯದಲ್ಲಿ. ಜ್ಞಾನ ಭಂಡಾರದಲ್ಲೂ ಈಗ ಕೋಟಿ ಕೋಟಿ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯಲ್ಲೇ ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆಯಲ್ಲೇ ಕೋಟಿ ಕೋಟಿ ಅಕ್ರಮ ನಡೆದಿದೆ. ಈ ಬೆನ್ನಲ್ಲೇ ಗ್ರಂಥಾಲಯದಲ್ಲೂ ಕೋಟಿ ಕೋಟಿ ಅಕ್ರಮ ಹೊರಬಿದ್ದಿದೆ. 2020-21, 21-22 ವರ್ಷದ ಆಡಿಟ್ನಲ್ಲೇ ಪುಸ್ತಕ ಖರೀದಿ, ಕರೆಂಟ್ ಬಿಲ್, ಫರ್ನಿಚರ್ ಕೆಲಸಕ್ಕೆ ಬಳಸಿದ 1,61,00,000 ಖರ್ಚಿನ ಬಿಲ್ ಕೊಟ್ಟಿಲ್ಲ. ಇಂದಿನ ಗ್ರಂಥಾಲಯ ಅಧಿಕಾರಿಯಾಗಿದ್ದಂತಹ NS ರೆಬಿನಾಳ ಹಾಗೂ ಇನ್ನೋರ್ವ ಅಧಿಕಾರಿ ಸುನೀಲ್ಗೆ ಜಿಲ್ಲಾ